ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಿಕೆ ಕಾಳು ಹೇಗೆ ಮಾಡೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಡೋಣ. ಅದು ಕಾದ ನಂತರ ಎಣ್ಣೆ ಹಾಕಿ ಅದರ ಜೊತೆಗೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಬೆಳ್ಳುಳ್ಳಿ ಎಸಳನ್ನು ಹಾಕೋಣ. ಆ ಬೆಳ್ಳುಳ್ಳಿ ಎಸಳು ಗೋಲ್ಡನ್ ಬ್ರೌನ್ ಆಗೋ ಥರ ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಒಂದು ಈರುಳ್ಳಿಯನ್ನು ಹಾಕೋಣ. ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಂತರ ಅರ್ಧ ಟೊಮೆಟೊವನ್ನು ಹಾಕೊಳ್ಳೋಣ. ಟೊಮೆಟೊ ಹಾಕಿ ಎರಡನ್ನೂ ಬೇಯಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅದಕ್ಕೆ ಫ್ರೆಶ್ ಆಗಿರುವ ಮೊಳಕೆ ಮಾಡಿರುವ ಮಡಿಕೆ ಕಾಳನ್ನು ಹಾಕೋಣ. ಹುರಿದ ಹಸಿ ಮೆಣಸಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಅನ್ನೋದ್ರಿಂದ ನಾನು ಜಾಸ್ತಿ ಇದ್ದೀನಿ. ಅದಕ್ಕೆ ಗುಳ್ಳು ಪುಡಿ ಹಾಕ್ತಾಯಿದ್ದೀನಿ ಮತ್ತು ಮನೇಲಿ ಮಾಡಿರುವ ಮಸಾಲ ಪುಡಿಯನ್ನು ಹಾಕ್ತಿದ್ದೀನಿ. ಇದನ್ನು ನಾವು ಬೇಕಾದರೂ ಸ್ಕಿಪ್ ಮಾಡ್ಕೋಬಹುದು. ಮತ್ತು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ ನಾನು. ಮತ್ತು ಇದಕ್ಕೆ MTR ಫೇಮಸ್ ಸಾಂಬಾರ್ ಮಸಾಲ ಪೌಡರನ್ನು ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಕ್ಕರೆ ನೀರು ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ. ಮಡಿಕೆ ಕಾಳು ಪಲ್ಯದಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂದರೆ ಅದರಿಂದ ವೇಟ್ ಲಾಸ್ ಆಗುತ್ತೆ. ಅದರಿಂದ ಹೈ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ನಾರಿನಾಂಶ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನು ತಿಂದರೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಇಷ್ಟೆಲ್ಲ ಹೆಲ್ಪ್ಫುಲ್ ಇರೋ ಈ ಕಾಳು ಪಲ್ಯನ ತಿನ್ನೋದ್ರಿಂದ ನಾವು ಗಟ್ಟಿಯಾಗಿರಬಹುದು. ಫೈನಲಿ ನಮ್ಮ ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ. ಅದರ ಜೊತೆ ಖಡಕ್ ರೊಟ್ಟಿ, ಸ್ವಲ್ಪ ಮೊಸರು ಇದ್ದರೆ ಸಾಕು. ಏನು ಅದ್ಭುತ ಅಂತೀರಾ? ನೋಡಿ ನಮ್ಮ ಮಡಿಕೆ ಕಾಳು ಪಲ್ಯ ಹೇಗಿದೆ ಅಂತ ಕಮೆಂಟ್ ಮಾಡಿ.